ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮಧ್ಯಂತರ ಬೇಲ್ನಲ್ಲಿದ್ದಾರೆ ದರ್ಶನ್. ಆದರೆ ಈಗ ಮಧ್ಯಂತರ ಬೇಲ್ ಪಡೆದಿರುವಂತಹ ದರ್ಶನ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಬೇಲ್ ರದ್ದು ಕೋರಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಪೊಲೀಸರು ಈಗ ಸಿದ್ಧತೆಯನ್ನ ನಡೆಸಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಮೇಲ್ಮನವಿಯನ್ನ ಸಲ್ಲಿಸಲಿದ್ದಾರೆ ತನಿಖಾಧಿಕಾರಿಯ ಪರ ವಕೀಲರು. ಹಿರಿಯ ವಕೀಲ ರಘುಪತಿ ಅವರಿಂದ ಮೇಲ್ಮನವಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ. ಎಲ್ಲಾ ದಾಖಲೆಯನ್ನ ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಒದಗಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಆರೋಪಿ ದರ್ಶನ್ಗೆ ಸರ್ಜರಿ ಅನಿವಾರ್ಯ, ಫಿಸಿಯೋಥೆರಪಿಯ ಜೊತೆಗೆ ದಾಸನ್ಗೆ ಆಪರೇಷನ್ ಕೂಡ ಅಗತ್ಯ ಅನ್ನೋದನ್ನ ಹೇಳಿದ್ದಾರೆ. ಇನ್ನೆರಡು ದಿನದ ಒಳಗೆ ಸರ್ಜರಿ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗ ಪೊಲೀಸರು ಮಾಡಿಕೊಂಡಿರೋದು. ಈಗಾಗಲೇ ದಾಖಲೆಗಳನ್ನೆಲ್ಲವನ್ನು ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಒದಗಿಸಿದ್ದಾರೆ. ಬೇಲ್ ರದ್ದು ಮಾಡಬೇಕು ಅನ್ನುವಂಥದ್ದನ್ನ ಕೋರಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಪೊಲೀಸರು ಈಗ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇವತ್ತೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ದರ್ಶನ್ ಮಧ್ಯಂತರ ಜಾಮೀನನ್ನ ತೆರವುಗೊಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನ ಈಗ ಮಾಡಿಕೊಳ್ಳಲಾಗಿದೆ. ಹಾಗಾದ್ರೆ ಯಾವೆಲ್ಲ ಅಂಶಗಳನ್ನ ಉಲ್ಲೇಖಿಸಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ? ತುರ್ತು ಸರ್ಜರಿ ಅಗತ್ಯ ಅಂತ ಮಧ್ಯಂತರ ಜಾಮೀನನ್ನ ಕೇಳಿದ್ರು ದರ್ಶನ್ ಮನವಿಯನ್ನ ಪರಿಗಣಿಸಿ ಜಾಮೀನನ್ನ ನೀಡಿತ್ತು ಹೈಕೋರ್ಟ್. 6 ವಾರಗಳ ಕಾಲ ಈ ಮಧ್ಯಂತರ ಜಾಮೀನನ್ನ ಹೈಕೋರ್ಟ್ ನೀಡಿತ್ತು. ಮೆಡಿಕಲ್ ಗ್ರೌಂಡ್ಸ್ ನ ಮೇಲೆ 6 ವಾರಗಳ ಮಧ್ಯಂತರ ಜಾಮೀನನ್ನ ನೀಡಿರೋದು. ಈಗ ಬೇಲ್ ಪಡೆದು 19 ದಿನಗಳಾಗಿದೆ. ಇನ್ನೂ ಕೂಡ ದರ್ಶನ್ಗೆ ಸರ್ಜರಿ ಆಗಿಲ್ಲ. ಇಮ್ಮಿಡಿಯೇಟ್ ಆಗಿ ಸರ್ಜರಿ ಆಗಬೇಕು ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಸರ್ಜರಿ ಆಗಿಲ್ಲ. ಇನ್ನೂ 2 ದಿನ ಆಗಬಹುದು ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ವಿಜಯಸ್ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿಗೆ ಒಳಗಾಗ್ತಾ ಇದ್ದಾರೆ ದರ್ಶನ್. ಆದ್ರೆ ಎಷ್ಟು ದಿನ? 19 ದಿನ ಫಿಸಿಯೋಥೆರಪಿನ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಥೆರಪಿ ಮಾಡಿಸೋದೇ ಆಗಿದ್ದಲ್ಲಿ ಬಳ್ಳಾರಿಯಲ್ಲೋ ಅಥವಾ ಜೈಲಲ್ಲೋ ಮಾಡಿಸಿ ಅಂತ ಕೋರ್ಟ್ ಹೇಳಿತ್ತು. ಆದರೆ ತುರ್ತು ಸರ್ಜರಿ ಆಗಬೇಕು, ತುರ್ತು ಸರ್ಜರಿ ಬಹಳ ಅಗತ್ಯ ಇದೆ, ಇಲ್ಲದಿದ್ರೆ ಬೇರೆ ಕಾಂಪ್ಲಿಕೇಶನ್ಸ್ ಆಗತ್ತೆ ಅನ್ನುವಂಥ ವಿಚಾರವನ್ನ ಮುಂದಿಟ್ಕೊಂಡು ಮಧ್ಯಂತರ ಜಾಮೀನನ್ನ ಪಡೆದ್ರು. ಆದರೆ 19 ದಿನ ಆಯಿತು. 19 ದಿನ ಆದರೂ ಕೂಡ ಇನ್ನೂ ಸರ್ಜರಿ ಮಾಡಿಸುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದೇ ಅಂಶವನ್ನ ಮುಂದಿಟ್ಕೊಂಡು ಎಸ್ಪಿಪಿ ವಾದವನ್ನ ಕೂಡ ಮಂಡಿಸಲಿದ್ದಾರೆ. ತುರ್ತು ಸರ್ಜರಿ ಅಗತ್ಯ ಅನ್ನುವಂಥದ್ದನ್ನ ಹೇಳಿದ್ರು. ತುರ್ತು ಸರ್ಜರಿ ಆಗಿಲ್ಲ, 19 ದಿನಗಳು ಕಳೆದಿದೆ, ಇನ್ನೂ 2 ದಿನ ಆಗಬಹುದು ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆ. ಮಧ್ಯಂತರ ಜಾಮೀನು ತೆರವು ಮಾಡಬೇಕು ಅಂತ ಮೇಲ್ಮನವಿ ಸಲ್ಲಿಸೋದಕ್ಕೆ ಈಗಾಗಲೇ ಅನುಮತಿ ಕೂಡ ಸಿಕ್ಕಿದೆ. ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಲಾಗುತ್ತೆ. ಇವತ್ತೇ ಸಲ್ಲಿಕೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದ್ವಿ 19 ದಿನಗಳು ಕಳೆದು ಹೋಯ್ತು. 19 ದಿನಗಳಲ್ಲಿ ಇನ್ನೂ ಕೂಡ ಎಮರ್ಜೆನ್ಸಿ ಅಥವಾ ವೆರಿ ರಿಕ್ವೈರ್ಡ್ ಸರ್ಜರಿನೇ ಆಗಿಲ್ಲ ಅನ್ನುವಂಥ ಪ್ರಶ್ನೆ. ಮೇಲ್ಮನವಿ ಸಲ್ಲಿಸೋದಕ್ಕೆ ಸರ್ಕಾರದಿಂದಲೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಸಿದ್ಧತೆಗಳು ನಡೆದಿದೆ. ಇವತ್ತೇ ಸಲ್ಲಿಕೆ ಆಗುತ್ತಾ ಹಾಗಾದ್ರೆ ಮೇಲ್ಮನವಿ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ವೀರೇಶ್. ಖಂಡಿತ ಅಶ್ವಿನಿ, ಈಗಾಗಲೇ ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಧ್ಯಂತರ ಜಾಮೀನು ಪಡೆದುಕೊಂಡು ಈಗಾಗಲೇ ಕಳೆದ 2 ವಾರಗಳ ಮುಕ್ತಾಯವಾಗಿರುವಂತದ್ದು. ಇನ್ನು ಏನು ಫಿಸಿಯೋಥೆರಪಿನಲ್ಲಿ ಒಂದು ಚಿಕಿತ್ಸೆ ಪಡಿತಿರುವಂತಹ ದರ್ಶನ್ಗೆ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿರುವಂತದ್ದು. ಯಾಕಂದ್ರೆ ಇವತ್ತು ಬಹುತೇಕ ಯಾಕಂದ್ರೆ ಒಂದು ಕಡೆ ಮೇಲ್ಮನವಿ ಸಲ್ಲಿಕೆ ಚಿಂತೆ, ಮತ್ತೊಂದು ಕಡೆ ಸರ್ಜರಿ ಅನಿವಾರ್ಯತೆ ಅನ್ನೋ ಒಂದು ವೈದ್ಯರ ಒಂದು ಸೂಚನೆ ಆಗಿರ್ಬೋದು. ಮತ್ತು ಈಗಾಗಲೇ ದರ್ಶನ್ಗೆ ಸರ್ಜರಿ ಯಾವ ಅಂತ ಇವತ್ತು ನಿರ್ಧಾರ ಆಗುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಈಗಾಗಲೇ ಕಳೆದ 16 ದಿನಗಳ ಕಾಲ ಅಂದ್ರೆ 2 ವಾರಗಳ ಕಾಲ ಈಗಾಗಲೇ ದರ್ಶನ್ ಚಿಕಿತ್ಸೆ ಪಡೆಯುತ್ತಿದ್ದು ಮತ್ತು ಅಧಿಕೃತವಾಗಿ ಈಗಾಗಲೇ ಮಧ್ಯಂತರ ಜಾಮೀನು ಪಡೆಯುವಂತ ಸಂದರ್ಭದಲ್ಲಿ ಕೂಡ ಅವರಿಗೆ ಚಿಕಿತ್ಸೆ ಫಿಸಿಯೋಥೆರಪಿ ಅನ್ನೋದಕ್ಕಿಂತ ಅವರಿಗೆ ಅನಿವಾರ್ಯತೆ ಶಸ್ತ್ರಚಿಕಿತ್ಸೆ ಆಗ್ಲೇಬೇಕು ಅನ್ನೋ ಒಂದು ಮಾತಿಗೆ ಮತ್ತು ಏನು ಈಗಾಗಲೇ ಅವರ ಪರ ವಕೀಲರು ಕೂಡ ಏನೋ ಒಂದು ವಾದ ಮೂಲಕ ಮಾಡಿ ಮತ್ತು ಅವರಿಗೆ ಮಧ್ಯಂತರ ಜಾಮೀನು ಕೊಟ್ಟಿರುವಂತದ್ದು. ಮತ್ತು ಪ್ರಮುಖವಾಗಿ 12 ದಿನಗಳ ಒಳಗಾಗಿ
ಸರ್ಜರಿ ಮಾಡುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಏನು ಒಂದಿಷ್ಟು ಮಾಹಿತಿಗಳನ್ನು ಕೂಡ ಆಸ್ಪತ್ರೆಯಿಂದ ಯಾವುದೇ ರೀತಿಯಾಗಿ ಹೊರಗಡೆ ಬಿಡ್ತಾ ಇಲ್ಲ. ಮತ್ತು ಜೊತೆಗೆ ಈಗಾಗಲೇ ಒಂದ್ ಕಡೆ ಮಧ್ಯಂತರ ಜಾಮೀನವನ್ನು ಆದೇಶ ನೀಡಿರುವ ವಿಚಾರವಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೂ ಕೂಡ ಮನವಿ ಸಲ್ಲಿಸಲಿಕ್ಕೆ ಈಗಾಗಲೇ ಒಂದ್ ಕಡೆ SPP ಪರ ವಕೀಲರು ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಈಗಾಗಲೇ ದರ್ಶನ್ ಮಧ್ಯಂತರ ಜಾಮೀನು ರದ್ದತಿಗೆ ಮೇಲ್ಮನವಿ ಕೂಡ ಸಲ್ಲಿಸಿರುವಂತ ತನಿಖಾಧಿಕಾರಿ ಪರ ವಕೀಲರು ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಹಿಂದೆ ನಡೆದಿರುವಂತ ಮಧ್ಯಂತರ ಜಾಮೀನು ಆದೇಶ ಯಾವ ವಿಚಾರ ಕೊಡಬೇಕಾಗಿತ್ತು ಮತ್ತು ಮೆಡಿಕಲ್ ರಿಪೋರ್ಟ್ ಆಧಾರದ ಮೇಲೆ ಅವರಿಗೆ ಕೆಲವು ವಾರಗಳ ಕಾಲ ಕೊಟ್ಟಿದ್ರು ಮತ್ತು ಅದನ್ನು ಪ್ರಶ್ನಿಸಿ ಈಗಾಗಲೇ 2 ವಾರಗಳ ಕಾಲ ಆದ್ರೂ ಕೂಡ ಯಾವುದೇ ರೀತಿಯಾಗಿ ಸದ್ಯ ಚಿಕಿತ್ಸೆ ಬಗ್ಗೆ ಕೂಡ ಯಾವುದೇ ರೀತಿ ರಿಪೋರ್ಟ್ ಕೂಡ ಕೊಟ್ಟಿಲ್ಲ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಹೊರಬಿದ್ದಿರುವಂತದ್ದು. ಮತ್ತು ಈಗಾಗಲೇ ಹಿರಿಯ ವಕೀಲ್ ಸುಪ್ರೀಂ ಕೋರ್ಟಿನ ರಘುಪತಿ ಅವರಿಂದ ಮೇಲ್ಮನವಿ ಸಲ್ಲಿಸಲಿಕ್ಕೆ ಇವತ್ತು ಬಹುತೇಕ ಯಾಕಂದ್ರೆ ಎಲ್ಲಾ ಸಿದ್ಧತೆಗೂ ಕೂಡ ಮಾಡಿಕೊಂಡಿರುವಂತದ್ದು. ಕಳೆದ 13ನೇ ತಾರೀಕು ಈಗಾಗಲೇ SLP ಸಲ್ಲಿಕೆಗೆ ಅನುಮತಿ ಕೂಡ ಸಿಕ್ಕಿತ್ತು. ಯಾಕಂದ್ರೆ ಗೃಹ ಇಲಾಖೆಯಿಂದ ಸ್ಪೆಷಲ್ ಲೀವ್ ಪಿಟಿಷನ್ ಸಲ್ಲಿಸಲು ಅನುಮತಿ ಕೂಡ ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ SLP ಸಲ್ಲಿಕೆಗೆ ಬೇಕಾದ ಅಗತ್ಯ ದಾಖಲಾತಿಗಳಾಗಿರ್ಬೋದು ಮತ್ತು ವಿಷಯ ಭಾಷಾಂತರ ಸಿದ್ಧತೆ ಆಗಿರ್ಬೋದು ಎಲ್ಲಾ ಒಂದು ದಾಖಲಾತಿಗಳನ್ನು ಈಗಾಗಲೇ ತನಿಖಾಧಿಕಾರಿ ಸಿದ್ಧತೆ ಮಾಡಿ ಹಿರಿಯ ವಕೀಲರಾಗಿರುವಂತಹ ರಘುಪತಿ ಅವರಿಗೆ ಪ್ರಕರಣದ ಎಲ್ಲಾ ಮಾಹಿತಿ ದಾಖಲೆಗಳನ್ನು ಕೂಡ ಈಗಾಗಲೇ SPP ಪ್ರಸನ್ನ ಕುಮಾರ್ ಅವರು ನೀಡಿರುವಂತದ್ದು. ಮತ್ತು ಹಾಗಾದ್ರೆ ಸದ್ಯಕ್ಕೆ ಈಗಾಗಲೇ ಇವತ್ತು ಬಹುತೇಕ ಸಾಧ್ಯತೆ ಕೂಡ ಇದೆ. ಮತ್ತು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಮುಂದಿನ ದಿನಗಳಲ್ಲಿ ಅಂದ್ರೆ ತುರ್ತು ಸರ್ಜರಿ ಅಗತ್ಯ ಅಂತ್ಯ ಮಧ್ಯಂತರ ಜಾಮೀನು ಕೇಳಿದ್ರೆ ದರ್ಶನ್ ಅನ್ನೊಂದಿಷ್ಟು ವಿಚಾರಗಳು ಕೂಡ ಈಗಾಗಲೇ ಹೊರಗಡೆ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ದರ್ಶನ್ ಮನವಿ ಪರಿಗಣಿಸಿ 6 ವಾರಗಳ ಕಾಲ ಈಗಾಗಲೇ ಮಧ್ಯಂತರ ಜಾಮೀನು ಕೂಡ ನೀಡಿತ್ತು. ಸದ್ಯಕ್ಕೆ ಮೆಡಿಕಲ್ ಗ್ರೌಂಡ್ ಮೇಲೆ ಈಗಾಗಲೇ ಅವರು ಚಿಕಿತ್ಸೆ ಪಡೆಯುತ್ತಾ ಇರ್ತಾರೆ. ಜೊತೆಗೆ ಆದ್ರೆ ತುರ್ತು ಸರ್ಜರಿ ಆಗದಿದ್ರೆ ಆರೋಗ್ಯದಲ್ಲಿ ವ್ಯತಿರಿಕ್ತ ಪರಿಣಾಮ ಎಂದು ಮನವಿ ಕೂಡ ಮಾಡಿದ್ರು. ಸದ್ಯ ಈಗಾಗಲೇ ಮುಂಚೆ ವಿಚಾರಕ್ಕೆ ಕೂಡ ಚಿಕಿತ್ಸೆ ಮುಂದುವರೆದಿರುವಂತದ್ದು. ಅಶ್ವಿನಿ. ಓಕೆ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.